ಅನಂತವಾದ ಜ್ಞಾನ ಸಂಪತ್ತು ಎಲ್ಲಿದೆ ಅಂದ್ರೆ ಅದು ಧ್ಯಾನದಲ್ಲೇ ಇದೆ ಅಂತ ನಾವು ನಿಖರವಾಗಿ ಹೇಳಬಹುದು. ನಾವು ಎಷ್ಟು ಕಡೆ ತಿರುಗಿದರೂ ಏನು ಮಾಡಿದರೂ ನಮ್ಮೊಳಗೆ ನಾವು ಪ್ರಯಾಣಿಸದ ಹೊರತು ನಮ್ಮನ್ನು ನಾವು ಜಯಿಸುವುದಿಲ್ಲ. ಆಧ್ಯಾತ್ಮದ ಬೆಳವಣಿಗೆಗೆ ಆಂತರಿಕ ಪ್ರಯಾಣದ ಜೊತೆಗೆ ಅಂತರಂಗದ ಶುದ್ಧಿಯೂ ಕೂಡ ತುಂಬಾನೇ ಮುಖ್ಯ. ಒಬ್ಬ ಸಾಧಕನು ಆಂತರಿಕ ಶುದ್ಧಿಯಿಂದ ಇರಬೇಕು ಅಂದ್ರೆ ಏನು ಮಾಡಬೇಕು, ಹೇಗೆ ಇರಬೇಕು ಅನ್ನೋ ವಿಷಯಗಳ ಬಗ್ಗೆ, ಆಂತರಿಕ ಶುದ್ಧಿಯಿಂದ ಆಧ್ಯಾತ್ಮದಲ್ಲಿ ಹೇಗೆ ಉನ್ನತವಾಗಿ ಬೆಳೆಯುತ್ತೀವಿ ಅನ್ನೋ ವಿಷಯದ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಧ್ಯಾನದಲ್ಲಿ ಸ್ಥಿತಿಗಳು ಬದಲಾಗಬೇಕು ಅಂತ ನಾವು ಧ್ಯಾನದಲ್ಲಿ ಉನ್ನತ ಸ್ಥಿತಿಗೆ ಹೋಗಬೇಕು ಅಂತ ಅಂದುಕೊಳ್ತಾ ಇರ್ತೀವಿ. ಆದ್ರೆ ಉನ್ನತ ಸ್ಥಿತಿಗೆ ಸೇರಬೇಕು ಅನ್ನೋ ಆಲೋಚನೆ ಅಷ್ಟೇ ಅಲ್ಲದೆ ನಿಮ್ಮಲ್ಲಿ ಆಂತರಿಕ ಶುದ್ಧಿಯೂ ಕೂಡ ಆರಂಭವಾದಾಗ ಮಾತ್ರವೇ ನಿಮ್ಮಲ್ಲಿ ಉನ್ನತ ಸ್ಥಿತಿ ಅನ್ನೋದು ಆರಂಭವಾಗ್ತಾ ಬರುತ್ತೆ. ನಿಮ್ಮೊಳಗಿರುವ ಭಾವನೆಯನ್ನು ನೀವು ಎಷ್ಟು ಉನ್ನತವಾಗಿ ಬದಲಾಯಿಸಿಕೊಳ್ತಾ ಇರ್ತೀರೋ ನೀವು ಅಷ್ಟು ಧ್ಯಾನದಲ್ಲಿ ಬೆಳೀತಾ ಇರ್ತೀರಾ. ಒಂದು ಕನ್ನಡಿಯಲ್ಲಿ ನಿಮ್ಮ ಬಾಹ್ಯ ರೂಪವನ್ನು ನೋಡಿಕೊಂಡಾಗ ನೀವು ನೋಡಿಕೊಳ್ಳುವ ಕನ್ನಡಿಯನ್ನು ಎಷ್ಟು ಶುಭ್ರವಾಗಿ ಇಟ್ಕೊಂಡ್ರೆ ನಿಮ್ಮ ಬಾಹ್ಯ ರೂಪವನ್ನು ಅಷ್ಟು ಸ್ಪಷ್ಟವಾಗಿ ನೋಡೋಕ್ಕಾಗುತ್ತೋ, ನಿಮ್ಮ ಆಂತರಿಕ ರೂಪವನ್ನು ಶುಭ್ರವಾಗಿ ಇಟ್ಕೊಂಡಾಗ ಮಾತ್ರವೇ ನಿಮ್ಮೊಳಗೆ ಅಡಗಿ ಕೂತಿರುವ ದೈವವನ್ನು ನೀವು ಅಷ್ಟು ಸ್ಪಷ್ಟವಾಗಿ ನೋಡೋಕ್ಕಾಗುತ್ತೆ. ಹಾಗೆ ನೋಡಬೇಕಂದ್ರೆ ನಿಮ್ಮಲ್ಲಿ ಅಡಗಿ ಕೂತಿರುವ ಮಾಯೆಗಳನ್ನು ತೊಲಗಿಸಿ ನಿಮ್ಮ ಅಂತರಂಗದ ಭಾವನೆಯನ್ನು ಮತ್ತು ಬಾಹ್ಯ ಭಾವನೆಯನ್ನು ಒಂದೇ ರೀತಿಯಲ್ಲಿ ಬದಲಾಯಿಸಿಕೊಳ್ಳಬೇಕು. ಅಂದ್ರೆ ಕಲ್ಮಶತೆ ತುಂಬಿದ ಮಾತುಗಳನ್ನ ಬಿಡೋದಕ್ಕೆ ಪ್ರಯತ್ನಿಸಬೇಕು. ಹಾಗಿದ್ರೆ ಆಂತರಿಕ ಶುದ್ಧಿ ನಡೆಯಬೇಕಂದ್ರೆ ನಾವು ಏನು ಮಾಡಬೇಕು ಅನ್ನೋ ವಿಷಯಕ್ಕೆ ಬಂದ್ರೆ ಆಂತರಿಕ ಶುದ್ಧಿಗೆ ಮೌನ ಅನ್ನೋದು ತುಂಬಾ ಸಹಾಯವಾಗುತ್ತೆ. ನೀವು ಬಾಹ್ಯವಾಗಿ ಅನವಶ್ಯಕವಾದ ಮಾತುಗಳನ್ನು ನಿಲ್ಲಿಸಿದಾಗ ಮಾತ್ರ ನಿಮಗೆ ನೀವು ಏನು ಅನ್ನೋ ವಿಷಯವನ್ನ ತಿಳ್ಕೊಳ್ಳೋಕೆ ಆರಂಭಿಸ್ತೀರಾ. ಹೀಗೆ ಆರಂಭಿಸಿದಾಗ ನಿಮ್ಮಲ್ಲಿ ಸರಿಯಿಲ್ಲದ ಗುಣಗಳನ್ನ ಗಮನಿಸಿ ಅವುಗಳನ್ನ ಬಿಡೋ ಪ್ರಯತ್ನ ಮಾಡ್ತೀರಾ. ಹೀಗೆ ನಿಮ್ಮಲ್ಲಿರುವ ಸರಿಯಿಲ್ಲದ ಗುಣಗಳನ್ನ ಒಂದೊಂದಾಗಿ ಬಿಡ್ತಾ ನಿಮ್ಮೊಳಗೆ ಸರಿಯಾದ ಭಾವನೆಗಳನ್ನ ತುಂಬಿಸಿಕೊಳ್ತೀರಾ. ಹೀಗೆ ತುಂಬಿಸಿಕೊಂಡಾಗ ಮಾತ್ರವೇ ನೀವು ಹುಡುಕುತ್ತಿರುವ ಅಂತರಂಗದ ಪ್ರಯಾಣದ ಮಾರ್ಗವನ್ನ ತುಂಬಾ ಸ್ಪಷ್ಟವಾಗಿ ನೋಡ್ತೀರಾ. ಆವಾಗ್ಲೇ ನಿಮ್ಮನ್ನು ನೀವು ಜಯಿಸಬಹುದು. ಪ್ರತಿ ಆಧ್ಯಾತ್ಮಿಕ ಸಾಧಕನಿಗೆ ಉನ್ನತವಾಗಿ ಬೆಳೆಯೋದಕ್ಕೆ ಮೌನ ಅನ್ನೋದು ತುಂಬಾ ಸಹಾಯವಾಗುತ್ತೆ. ಒಂದು ಮೌನ ಹಾಗೂ ಧ್ಯಾನದಿಂದ ಮಾತ್ರವೇ ನಿನ್ನನ್ನು ನೀನು ತಿಳಿದುಕೊಂಡು ನಿನ್ನನ್ನು ನೀನು ಸರಿ ಮಾಡಿಕೊಂಡು ಆಂತರಿಕ ಶುದ್ಧಿಯಿಂದ ಆಂತರಿಕ ಪ್ರಯಾಣವನ್ನ ಸಾಗಿಸಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.